ಒಳ್ಳೆಯ ಜೀವನಕ್ಕೆ ಸ್ವಾಗತ. ಇದು ಗುಡ್ ಲೈಫ್ 66. ಹಿಂದೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಚಿಕ್ಕ ಬಾಡಿಗೆ ಕೊಠಡಿ, ಹಾಸಿಗೆ, ಟೇಬಲ್, ಫ್ಯಾನ್. ಆದರ್ಶ್ ಮತ್ತು ರಘು ಇಬ್ರು ರಘು, ಒಂದು ಪ್ರಶ್ನೆ ಕೇಳ್ಬೇಕು. ಹೇಳ್ಕಣೋ, ಇವತ್ತು ಮತ್ತೆ ಯಾವ ಹೊಸ ಐಡಿಯಾ? ನಾವು ನಾಳೆ ಕೆಲಸಕ್ಕೆ ಹೋಗದೇ ಇದ್ರೆ ಸಂಬಳ ತಾನೇ ಬರುತ್ತಾ? ಅಯ್ಯೋ, ಕೆಲಸ ಮಾಡದೆ ಸಂಬಳ ಬರೋದಿದ್ದಿದ್ರೆ ನಾವೆಲ್ಲ ಇವತ್ತು ಇಲ್ಲೇ ಮಲ್ಗಿರ್ತಿದ್ವಿ ಅಲ್ವಾ? ಆದ್ರೆ ನಾನ್ ಯೋಚಿಸ್ತಿದ್ದೆ, ಕಂಪನಿ ನಮ್ಗೆ ಇಷ್ಟು ವರ್ಷ ಕೊಟ್ಟಿದೆ, ಒಮ್ಮೆ ಫ್ರೀ ಕೊಡ್ಬಾರ್ದಾ? ಕಂಪನಿ ದೇವ್ರಲ್ಲ ರೀ, ಅದು ಬಿಸ್ನೆಸ್ಸು. ಸರಿ, ಮತ್ತೊಂದು, ನಾವು ರೆಸ್ಯೂಮ್ ಅಂತ ಬಡಿತೀವಿ ಅಲ್ವಾ, ಅದನ್ನ HR ಓದದೇ ಇದ್ರೆ ಏನ್ ಮಾಡೋದು? ಅದಕ್ಕೆ ಚೆನ್ನಾಗಿ ಬರಿಬೇಕು, ಓದೋ ಹಾಗೆ. ಅಂದ್ರೆ ನಾನು ದೊಡ್ಡ ದೊಡ್ಡ ಇಂಗ್ಲಿಷ್ ವರ್ಡ್ಸ್ ಹಾಕಿದ್ರೆ HR ಇಂಪ್ರೆಸ್ ಆಗ್ತಾನಾ? ಅಯ್ಯೋ ಬ್ಯಾಡಪ್ಪ, ನಿನ್ಗೆ ಅರ್ಥ ಆಗೋ ಮಾತು ಬರಿದ್ರೆ ಸಾಕು. ಹಾಗಾದ್ರೆ ಹಾರ್ಡ್ ವರ್ಕರ್ ಬದಲು ವೆರಿ ವೆರಿ ಹಾರ್ಡ್ ವರ್ಕರ್ ಅಂತ ಬರಿತೀನಿ. ನಗು ಬರೆಸ್ತೀಯ ನೀನು, ಒಂದೇ ಸಾಕು. ಸರಿ, ಇಂಟರ್ವ್ಯೂಗೆ ಹೋದಾಗ ಅವರು ನೀರು ಕೊಡ್ತಾರಾ? ಕೊಡಬಹುದು. ಯಾಕೆ? ನನಗೆ ಬಾಯಾರಿಕೆ ಜಾಸ್ತಿ ಆಗ್ತದೆ, ನಾನು ಬಾಟಲ್ ತೆಗೆದುಕೊಂಡು ಹೋಗಬಹುದಾ? ತೆಗೆದುಕೊಂಡು ಹೋಗು, ಅದರಲ್ಲಿ ತಪ್ಪೇನಿಲ್ಲ. ಅಲ್ಲಿ ಶೂ ಹಾಕಿಕೊಂಡೇ ಒಳಗೆ ಹೋಗ್ಬೇಕಾ, ಸ್ಲಿಪ್ಪರ್ ಸಾಕಾ? ಶೂ ಹಾಕು, ಅದು ಪ್ರೊಫೆಷನಲ್. ನನ್ನ ಶೂ ಹಳೆಯದಿದ್ರೆ HR ರಿಜೆಕ್ಟ್ ಮಾಡ್ತಾನ? ಶೂ ನೋಡಿ ಜಾಬ್ ಕೊಡಲ್ಲ ರೀ, ನಿನ್ನ ಜ್ಞಾನ ನೋಡ್ತಾರೆ. ಅದರಲ್ಲೂ ನಾನು ಹೆಲ್ಮೆಟ್ ಹಾಕಿಕೊಂಡು ಹೋಗಬಹುದಾ? ಸೇಫ್ಟಿ ಫಸ್ಟ್ ಅಲ್ವಾ? ಇಂಟರ್ವ್ಯೂ ಬೈಕ್ ರೈಡ್ ಅಲ್ಲ. ಸರಿ, ಅವ್ರು ಕೇಳಿದ ಪ್ರಶ್ನೆಗೆ ಉತ್ತರ ಗೊತ್ತಿಲ್ಲ ಅಂದ್ರೆ ನೆಕ್ಸ್ಟ್ ಪ್ರಶ್ನೆ ಪ್ಲೀಸ್ ಅಂತ ಹೇಳ್ಬಹುದಾ? ಅದೊಂದು ಗೇಮ್ ಶೋ ಅಲ್ಲಪ್ಪ, ಗೊತ್ತಿಲ್ಲ ಅಂದ್ರೆ ಸಿಂಪಲ್ ಆಗಿ ಹೇಳು. ನಾನು ಅಲ್ಲಿ ನರ್ವಸ್ ಆಗಿ ನಗ್ತಾ ಇದ್ರೆ ಅವರಿಗೆ ನಾನು ಖುಷಿಯಾಗಿದ್ದೀನಿ ಅನಿಸತ್ತಾ? ಅವರಿಗೆ ನೀನು ಸೀರಿಯಸ್ ಆಗಿ ರೆಡಿ ಇದ್ಯಾ ಅನ್ನೋದು ಮುಖ್ಯ. ಒಳ್ಳೆ, ಅವರು ನಿಮ್ಮ ವೀಕ್ನೆಸ್ ಏನು ಅಂತ ಕೇಳಿದ್ರೆ ನನಗೆ ಬಿರಿಯಾನಿ ತುಂಬಾ ಇಷ್ಟ ಅಂತ ಹೇಳ್ಬಹುದಾ? ಅಯ್ಯೋ, ಅದು ವೀಕ್ನೆಸ್ ಅಲ್ಲ, ಹವ್ಯಾಸ. ಹಾಗಾದ್ರೆ ನಾನು ಜಾಸ್ತಿ ಮಲಗ್ತೀನಿ ಅಂತನಾ? ಅದನ್ನ ಹೇಳ್ಬೇಡ, ಕೆಲ್ಸಕ್ಕೆ ತೊಂದ್ರೆ ಅಂತ ಅನ್ಸುತ್ತೆ. ಅಂದ್ರೆ ಸುಳ್ಳು ಹೇಳ್ಬೇಕಾ? ಸುಳ್ಳಲ್ಲ, ಸ್ಮಾರ್ಟ್ ಆಗಿ ಹೇಳ್ಬೇಕು. ಇಂಟರ್ವ್ಯೂ ಮುಗಿದ್ಮೇಲೆ ನಾನು ಥ್ಯಾಂಕ್ಸ್ ಅಂಕಲ್ ಅಂತ ಹೇಳ್ಬಹುದಾ? ಸರ್ ಅಥವಾ ಮೇಡಮ್ ಹೇಳು. ಅವರು ಯಂಗಿದ್ರು? ಆಗಲೂ ಸರ್. ನನಗೆ ಅವರ ಹೆಸರು ಮರೆತ್ರೆ? ಹೆಸರು ಹೇಳದೆ ಮಾತಾಡು. ಅಯ್ಯೋ, ಇಷ್ಟು ರೂಲ್ಸು. ಜಾಬ್ ಅಂದ್ರೆ ಇಷ್ಟು ಕಷ್ಟನಾ? ಜಾಬ್ ಕಷ್ಟ ಅಲ್ಲ, ನಾವು ಸೀರಿಯಸ್ ಆಗಿರ್ಬೇಕು ಅಷ್ಟೇ. ಒಂದ್ ಚಾನ್ಸು, ಅವರು ನನ್ನನ್ನು ಇಷ್ಟಪಟ್ರೆ ನಾನು ಸಂಬಳ ಜಾಸ್ತಿ ಕೇಳಬಹುದಾ? ಮೊದಲು ಆಫರ್ ಬರ್ಲಿ, ನಂತರ ಮಾತಾಡೋಣ. ಅವರು ಕೇಳದೇ ಇದ್ರು? ಅವಸರ ಮಾಡಬೇಡ. ಸರಿ, ಅವರು ನನಗೆ ಜಾಬ್ ಕೊಡದೇ ಇದ್ರೆ ನಾನು ಮತ್ತೆ ಹೋಗಿ ಪ್ಲೀಸ್ ಅಂತ ಕೇಳಬಹುದಾ? ಬೇಡಪ್ಪ, ಅದು ಒಳ್ಳೆ ಇಂಪ್ರೆಷನ್ ಕೊಡಲ್ಲ. ನನಗೆ ಇನ್ನೊಂದು ಡೌಟು, ನಾವು ಬೇರೆ ಕಂಪನಿಗೆ ಹೋದ್ರೆ ನಮ್ಮ ಹಳೆಯ ಕಂಪನಿ ಕೋಪ ಮಾಡ್ಕೊಳ್ಳುತ್ತಾ? ನಾವು ಸರಿಯಾಗಿ ನೋಟಿಸ್ ಕೊಟ್ರೆ ಯಾರೂ ಕೋಪ ಮಾಡ್ಕೊಳ್ಳಲ್ಲ. ಅವರು ನಮ್ಮ ಫೋಟೋ ಗೋಡೆ ಮೇಲೆ ಹಾಕಿ ಈ ಜನ ಬರಬೇಡಿ ಅಂತ ಬೋರ್ಡ್ ಹಾಕಲ್ಲ ಅಲ್ವಾ? ಅಯ್ಯೋ, ನೀನು ಸಿನಿಮಾನ ನೋಡ್ತೀಯಾ? ನನಗೆ ಹಾಗೆ ಫೀಲಿಂಗ್ ಬಂತು. ರೀ ಆದರ್ಶ್, ನಿನ್ನ ಪ್ರಶ್ನೆಗಳು ಮೂರ್ಖ ಅನ್ಸಿದ್ರು ಒಂದಕ್ಕೊಂದರಲ್ಲಿ ಭಯ ಇದೆ. ಅದನ್ನೇ ನೀನು ಪ್ರಶ್ನೆ ರೂಪದಲ್ಲಿ ಕೇಳ್ತಿದ್ಯಾ. ಹೌದಾ? ನನಗೆ ಭಯ ಇದೆ ಅಂತ ನಿನಗೆ ಹೇಗೆ ಗೊತ್ತು? ನಿನ್ನ ಮುಖದಲ್ಲೇ ಕಾಣ್ತಿದೆ. ಹೊಸ ಜಾಬು, ಹೊಸ ಜಾಗ, ಎಲ್ಲರಿಗೂ ಭಯ ಬರುತ್ತೆ. ಹಾಗಾದ್ರೆ ನಾನು ಮೂರ್ಖ ಅಲ್ಲನಾ? ಮೂರ್ಖ ಅಲ್ಲ, ಸ್ವಲ್ಪ ಫನ್ನಿ ಅಷ್ಟೇ. ಅದು ಸರಿ, ನಿನ್ನ ಜೊತೆ ಮಾತಾಡಿದ್ರೆ ಭಯ ಕಡಿಮೆ ಆಗ್ತಿದೆ. ಅದೇ ಸ್ನೇಹ. ನೀನು ಕೇಳು, ನಾನು ಉತ್ತರ ಕೊಡ್ತೀನಿ. ಆಗ ಲಾಸ್ಟ್ ಪ್ರಶ್ನೆ, ನಮ್ಗೆ ಒಳ್ಳೆ ಜಾಬ್ ಖಂಡಿತ ಸಿಗುತ್ತಾ? ನಾವು ಪ್ರಯತ್ನ ಮಾಡಿದ್ರೆ ಖಂಡಿತ ಸಿಗುತ್ತೆ. ಅದು ನನ್ನ ಉತ್ತರ. ಅದು ಮೂರ್ಖ ಉತ್ತರ ಅಲ್ಲ, ಅದೇ ನನಗೆ ಬೇಕಾದ ಉತ್ತರ. ಹಾಗಾದ್ರೆ ಫಿಕ್ಸು, ನಾಳೆಯಿಂದ ಸೀರಿಯಸ್ ಪ್ರಿಪರೇಷನ್. ಫಿಕ್ಸು. ಆದ್ರೆ ನಾಳೆ ಇನ್ನೂ ಕೆಲವು ಮೂರ್ಖ ಪ್ರಶ್ನೆಗಳು ಇರ್ತವೆ ಅಂದ್ರೆ ಇರ್ಲಿ, ನಾನಿದ್ದೀನಿ ಉತ್ತರ ಕೊಡೋಕೆ.